ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ಆಪರೇಷನ್ ಸಿಂಧೂರ ಬಗ್ಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಭಾರತದ ಸೈನ್ಯದ ಬಗ್ಗೆ ಎಲ್ಲರಿಗೂ ಹೆಮ್ಮೆ ಇದೆ. ದೇಶ ಸಂಕಷ್ಟಕ್ಕೆ ಸಿಕ್ಕಿದ್ದಾಗ ಹೋರಾಟ ಮಾಡಿರುವುದು ಜಗತ್ತಿಗೆ ಗೊತ್ತಿದೆ. ಸೇನಾಧಿಕಾರಿಗಳಿಗೆ ಅಧಿಕಾರ ಕೊಟ್ಟ ನಂತರ ಪಾಕಿಸ್ತಾನದ ಹಲವೆಡೆ ಸ್ಟ್ರೈಕ್ ಅನ್ನ ಮಾಡಿದ್ದಾರೆ. ಈಗ ನಾವೆಲ್ಲ ಒಗ್ಗಟ್ಟಿನಿಂದ ದೇಶದ ಜೊತೆ ನಿಲ್ಲಬೇಕು, ಸರಿಯಾದ ಉತ್ತರ ಕೊಡಬೇಕು. ಇಷ್ಟಕ್ಕೆ ಇದು ಸಾಲೋದಿಲ್ಲ. ಪುಲ್ವಾಮಾ ಆದ ನಂತರ ಸರಿಯಾಗಿ ಕ್ರಮ ಆಗಿದ್ರೆ ಪಹಲ್ಗಾಮ್ ಆಗ್ತಿರಲಿಲ್ಲ ಎಂದು ಹೇಳಿದ್ದಾರೆ. ಅಲ್ಲದೆ ಶತ್ರುವಿಗೆ ಸರಿಯಾದ ಉತ್ತರ ಕೊಡಲು ಮೋದಿ ಸರಿಯಾದ ಕ್ರಮ ತೆಗೆದುಕೊಳ್ಳಬೇಕು. ಮೋದಿ ಬಿಹಾರ್, ಕೇರಳ, ಬಾಂಬೆ ಸುತ್ತೋದು ಬಿಡಬೇಕು ಎಂದಿದ್ದಾರೆ. ಏನು ಅವರು ಸ್ಟ್ರೈಕ್ಸ್ ಮಾಡಿದ್ದಾರೆ, ನಾವೆಲ್ಲರೂ ಸಹ ಭಾರತ ದೇಶದ ಎಲ್ಲ ಪ್ರಜೆಗಳಿಗೂ ಸಹ ಹಾಗೂ ಸೈನಿಕರ ಜೊತೆಗೂಡಿ ಭಾರತ ವಿರುದ್ಧ ನಡೀತಕ್ಕಂಥ ಎಲ್ಲ ಷಡ್ಯಂತ್ರ ವಿರುದ್ಧ ಮಾಡಲಿಕ್ಕೆ ಒಗ್ಗಟ್ಟಿನ ಪ್ರದರ್ಶನ ಮಾಡ್ತಕ್ಕಂಥ ಸಮಯ ಈಗಿದೆ. ಭಾರತದ ಸೈನ್ಯದ ಬಗ್ಗೆ ಎಲ್ರಿಗೂ ಸಹ ಹೆಮ್ಮೆ ಇದೆ. ಏನು ಹೊಸದೇನಲ್ಲ. ಭಾರತ ದೇಶ ಸಂಕಷ್ಟಕ್ಕೆ ಸಿಕ್ಕಿದಾಗ ಅವರ ಶೌರ್ಯ ಮತ್ತು ಧೀರತನದಿಂದ ಹೋರಾಟ ಮಾಡಿರ್ತಕ್ಕಂಥದ್ದು ಜಗತ್ ವಿಖ್ಯಾತವಾಗಿರ್ತಕ್ಕಂಥದ್ದು. ಅದನ್ನ ಸೈನ್ಯಾಧಿಕಾರಿಗಳಿಗೆ ಅಧಿಕಾರ ಕೊಟ್ಟ ನಂತರ ಯಾವ ರೀತಿ ಧೈರ್ಯ ಮತ್ತು ಶೌರ್ಯದಿಂದ ಪಾಕಿಸ್ತಾನದ ಮತ್ತು ಪಾಕ್ ಆಕ್ರಮಿತ ಪ್ರದೇಶದಲ್ಲಿ ಹಲವಾರು ಜಾಗಗಳಲ್ಲಿ ಏನು ಅವರು ಸ್ಟ್ರೈಕ್ಸ್ ಮಾಡಿದ್ದಾರೆ, ನಾವೆಲ್ಲರೂ ಸಹ ಭಾರತ ದೇಶದ ಎಲ್ಲ ಪ್ರಜೆಗಳಿಗೂ ಸಹ ಹಾಗೂ ಸೈನಿಕರ ಜೊತೆಗೂಡಿ ಭಾರತ ವಿರುದ್ಧ ನಡೀತಕ್ಕಂಥ ಎಲ್ಲ ಷಡ್ಯಂತ್ರ ವಿರುದ್ಧ ಮಾಡಲಿಕ್ಕೆ ಒಗ್ಗಟ್ಟಿನ ಪ್ರದರ್ಶನ ಮಾಡ್ತಕ್ಕಂಥ ಸಮಯ ಈಗಿದೆ.